ಚೂರು ಈ ಕಡೆ ಮನೆ ಮೇಡಮ್, ಈ ಕಡೆ ಮನೆ ಇವಾಗ ಹಾಂ ಅಲ್ಲೇ ಆಚೆ ಇವಾಗ ಇಟ್ಕೊಂಡು ಎಲ್ರು ಮಾಡ್ತೀರಾ ತಾನೇ? ನಿಮ್ಮ ಮಧ್ಯೆಲ್ಲ ಬರ್ಬೋದು ಬೊಮ್ಮ, ಇಲ್ಲಿ ಬರೋ ನೀವು ಅಷ್ಟೇ, ಇಲ್ಲಿ ಬಾ, ದಿಲೀಪ್ ಹತ್ರ ಬಾ, ಇಲ್ಲಿ ಇಲ್ಲಿ ಬರೋ. ಆ ಹುಡುಗ ನರಸಿಂಹ 24x7 ನಾವು ಏನು ಬದುಕ್ತಾ ಇದ್ದೀವಿ ಅಂತ ಸ್ಟ್ರೆಸ್ಸನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಹಾಸ್ಯ ಕಾರ್ಯಕ್ರಮಗಳು ಇವತ್ತು ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಮಹಾ ಈ ಒಂದು ಯೂಟ್ಯೂಬ್ನ ಕಿಲಾಡಿಗಳ ತಂಡದ ಎಲ್ಲ ಕಲಾವಿದರೇ, ಮಾಧ್ಯಮದ ಸ್ನೇಹಿತರೇ ಮತ್ತು ಶ್ರೀಕಾಂತ್ ಅವರೇ, ನರಸಿಂಹಮೂರ್ತಿರವರೇ ಮತ್ತು ನಮ್ಮ ರಾಘವೇಂದ್ರ ಭಟ್ರವರೇ ಮತ್ತು ಮಿಂಚು ಅವರೇ ಮತ್ತು ದಿಲೀಪ್ ರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನನಗೆ ಇವರು ಇನ್ವಿಟೇಷನ್ ಕೊಡ್ಲಿಕ್ಕೆ ಮಿಂಚು ಮತ್ತು ಅವರ ತಂಡದವರು ಬಂದಿದ್ರು. ಇದು ಯಾವ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಕೇಳಿದೆ ನಾನು. ಸರ್, ಇದು ಟಿವಿಯಲ್ಲಿ ಬರೋದಿಲ್ಲ, ಇದು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋ ತರನೇ ಇಟ್ಕೊಂಡು ಮಿಂಚು ಮತ್ತು ತಂಡದವರು ಮುಂದೆ ಬಂದಿದ್ದಾರೆ ಒಂದು ಸಾಹಸ ಮಾಡಬೇಕು ಅಂತ. ಬಹಳ ವಿಶೇಷವಾಗಿದೆ. ನನಗೆ ಟೈಟಲ್ನಲ್ಲೇ ಒಂದು ವೈಶಿಷ್ಟ್ಯ ಕಾಣಿಸ್ತಾ ಇದೆ. ಯಾಕಂದ್ರೆ ಸಮಾಜದಲ್ಲಿ ಇವತ್ತು ಯಾರ್ಯಾರು ಮಹಾನ್ ಅಂತ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ಒಂದು ಕಾಲದಲ್ಲಿ ಕಿಲಾಡಿ ಆಗಿದ್ದವ್ರೆ. ಸೊ ಇವತ್ತು ಕಿಲಾಡಿ ಆಗಿದ್ದಾರೆ ಅಂತಂದ್ರೆ ನಾಳೆ ಮಹಾನ್ ಆಗ್ತಾರೆ ಅಂತ ಅರ್ಥ. ನಿನ್ನೆಯ ಕಿಲಾಡಿಗಳು ಇವತ್ತಿನ ಮಹಾನ್ ವ್ಯಕ್ತಿಗಳು, ಇವತ್ತಿನ ಕಿಲಾಡಿಗಳು ನಾಳೆ ಮಹಾನ್ ವ್ಯಕ್ತಿಗಳು. ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸಿತ್ತು. ಸೊ ಟೈಟಲ್ನಲ್ಲೇ ಒಂದು ಸಟಲ್ ಆಗಿ ಏನೋ ಒಂದು ಮೆಸೇಜ್ ಹೇಳ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ. ವೆರಿ ನೈಸ್. ಫಸ್ಟ್ ಆಫ್ ಆಲ್ ನಿಮ್ಮ ಟೈಟಲ್ ಚೂಸ್ ಮಾಡ್ಕೊಂಡಿರೋದಕ್ಕೆ. ಸೊ ಮಿಂಚು, ಮಹೇಶ್ ಮತ್ತು ಪ್ರವೀಣ್ ತಂಡದವ್ರಿಗೆಲ್ಲರಿಗೂ ಸಹ ನಗಿಸೋ ಕಲೆ ತುಂಬಾ ಚೆನ್ನಾಗಿ ಸಿದ್ಧಿಸಿದೆ. ಅವರ ಹಲವಾರು ಸ್ಕಿಟ್ಸ್ನೆಲ್ಲ ನಾನು ನೋಡಿದ್ದೀನಿ ನಾನು. ಸೊ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ನಗಿಸೋದು ಅನ್ನುವಂಥದ್ದು. ಅಂದರೆ 9 ರಸಗಳಲ್ಲಿ ಹಾಸ್ಯ ರಸವೇ ತುಂಬಾ ಕಷ್ಟಕರವಾಗಿರುವಂಥದ್ದು ಅಂತ ಎಲ್ಲರೂ ಹೇಳ್ತಾರೆ. ಹಾಸ್ಯ ರಸವನ್ನು ಯಾರು ಸಿದ್ಧಿ ಮಾಡ್ಕೊಂಡಿದ್ದಾರೋ ಉಳಿದ 8 ರಸಗಳನ್ನು ತುಂಬಾ ಸಲೀಸಾಗಿ ಲೀಲಾಜಾಲವಾಗಿ ಪ್ರದರ್ಶಿಸ್ತಾರೆ ಅಂತ ಹೇಳ್ತಾರೆ. ಸೊ ಹಾಸ್ಯ ರಸ ಗೊತ್ತಿರೋರಿಗೆ, ಟೈಮಿಂಗ್ ಗೊತ್ತಿರೋಂಥವ್ರಿಗೆ ನಾವೇನು ಬೇರೆ ಹೇಳಬೇಕಾಗಿಲ್ಲ, ಬೇರೆ ರಸಗಳೆಲ್ಲ ಹೇಗೆ ಅವರು ಪ್ರದರ್ಶನ ಮಾಡ್ತಾರೆ ಅನ್ನೋಂಥದ್ದು. ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ ಮಿಂಚು ಮತ್ತು ತಂಡದವರು. ಒಳ್ಳೆ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ತಾವು ಬೆಳೆದಿದ್ದು ಮಾತ್ರ ಅಲ್ಲದೆ ಬೇರೆಯವ್ರನ್ನ ಬೆಳೆಸೋದಕ್ಕೆ ಇವತ್ತು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಾಗಿ ಗುರುಗಳ ಆಶೀರ್ವಾದ ಸಿಕ್ಕಿದೆ ನಿಮಗೆ. ಗುರುಗಳು ಒಂದೇ ಮಾತಾಡೋದು, ನಿಮ್ಮ ಕೊಳಲ್ಲಿ ಚಿನ್ನನು ಕೈಯಲ್ಲಿ ಬಂಗಾರ ಮಿಂಚ್ತಾ ಇರೋದೆ ಅಂತ. ಯಾಕಂದ್ರೆ ಚಿನ್ನನ ಜೊತೆ ಒಳಗಿದೆ, ಕೋಲಾರ ಚಿನ್ನದ ಗಣಿನ ಜೊತೆಗಿದೆ. ಅವ್ರು ನಮ್ಮ ಸರ್ ನರಸಿಂಹಮೂರ್ತಿ ಸರ್ ಅವ್ರ ಜೊತೆ ಇದ್ದಾರೆ. ಹಾಗಿದ್ಮೇಲೆ ಸಕ್ಸಸ್ ಗ್ಯಾರಂಟಿ. ಇದು ಯೂಟ್ಯೂಬ್ ಚಾನಲ್ಲು ಆದಷ್ಟು ಬೇಗ ಲಾಂಚ್ ಆಗ್ತಾ ಇದೆ. ಇವತ್ತು ಲಾಂಚ್ ಆಗಿದೆ, ಇನ್ನು ಮುಂದೆ ಇದು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ, ನಾನು ಹಿಂದೆ ಕ್ಯಾಸೆಟ್ ಪ್ರಪಂಚ ಇದ್ದಾಗ ಧೀರೇಂದ್ರ ಗೋಪಾಲ್ದವ್ರು ನಾನೇ ಡೈಲಾಗ್ ಬರೀತಾ ಇದ್ದೆ. ನೀವೆಲ್ಲ ನೋಡಿರ್ಬೇಕು, ಹಲವರು ಗೊತ್ತಾಗುತ್ತೆ. ಧೀರೇಂದ್ರ ಗೋಪಾಲ್ ಅವ್ರದ್ದು ಕ್ಯಾಸೆಟ್ಸ್ ಡೈಲಾಗ್ ಬರ್ತಾ ಇತ್ತು. ಅದಕ್ಕೆ ಸ್ಕ್ರಿಪ್ಟ್ ನಾನೇ ಬರೀತಾ ಇದ್ದೆ, ಕಾಮಿಡಿ ಸ್ಕ್ರಿಪ್ಟ್. ಸುಮಾರು 136 ಕ್ಯಾಸೆಟ್ ನಾನೇ ಸ್ಕ್ರಿಪ್ಟ್ ಬರೀತಾ ಇದ್ದೆ, ನಾನೇ ಡೈರೆಕ್ಷನ್ ಮಾಡ್ತಾ ಇದ್ದೆ. ಏನಾದ್ರು ನಿಮ್ಗೆ ಅವಶ್ಯಕತೆ ಇದ್ದರೆ ಖಂಡಿತ ಹೇಳಿ, ನಾನು ಕಾಮಿಡಿ ಸ್ಕ್ರಿಪ್ಟ್ ಬರ್ಕೊಡ್ತೀನಿ. ನಾನು ನನ್ನ ಕಡೆಯಿಂದ ಒಳ್ಳೆ ಕಾಮಿಡಿ ಸ್ಕ್ರಿಪ್ಟ್ ಬರ್ಕೊಡ್ತೀನಿ, ನಿಮ್ಮ ಸಪೋರ್ಟ್ ಮಾಡ್ತೀನಿ. ನಮ್ಮ ಚಿತ್ರಕೂರ್ ಮೇಲಾರ್ಗೂ ನಾನು ಅವಕಾಶ ಕೊಡ್ತೀನಿ.
ಇದೇ ರೀತಿ ನಿಮ್ಮ ಏನು ಮಿಂಚು ಅವ್ರ ತಂಡ ಹಾಗೂ ನಮ್ಮ ದಿಲೀಪ್ ದಿಲೀಪ್ ಇದ್ರಲ್ಲ ಸ್ಕೈ ಅದು ಬಿಡಿ, ಅದು ಆಕಾಶ, ಅದು ಆಕಾಶ ಅಷ್ಟು ಅವರು ಮಿಂಚ್ತಾ ಇದ್ದಾರೆ. ಖಂಡಿತ ನಮ್ಮೆಲ್ಲರೂ ಸಪೋರ್ಟ್ ಅವ್ರಿಗೆ ಇದ್ದೇ ಇರ್ತದೆ. ನನ್ನ ಮುಂದಿನ ಚಿತ್ರಕ್ಕೆ ನಮ್ಮೆಲ್ಲ ತಂಡಕ್ಕೂ ನಾನು ಅವಕಾಶ ಕೊಡ್ತೀನಿ. ನಾನು ಖುಷಿ ಆಗ್ತಾ ಇದೆ. ಇವತ್ತು ನಾನು ಯಾವ ಆಡಿಷನ್ ಅಂತ ಸಿಕ್ಕೋಬಿಟ್ರೆ ನೀವೆಲ್ಲರೂ ಆಡಿಷನ್ ಅವಶ್ಯಕತೆನೇ ಇಲ್ಲ, ಎರಡು ಸಿಕ್ಕೋಗಿದ್ದೀನಿ. ನನಗೆ ಖುಷಿ ಆಯಿತು. ಖಂಡಿತ ನೆಕ್ಸ್ಟ್ ನನ್ನ ಚಿತ್ರಕ್ಕೆ ನೀವೆಲ್ಲನೂ ಆಯ್ಕೆ ಮಾಡ್ಕೊತೀನಿ. ನಮಸ್ಕಾರ. ಏನು ಈ ಮಹಾನ್ ಕಿಲಾಡಿಗಳು ನೆಕ್ಸ್ಟು ಇಡೀ ಏನು ಯೂಟ್ಯೂಬ್ ಚಾನಲಿಂದ ಮುಂದೆ ಎಲ್ಲ ಚಾನಲ್ಗಳು ಕರೆಯೋಕ್ಕೆ ಶುರುವಾಗಲಿ. ನಮ್ಗೆ ಬೇಕು ಕೊಡಿ ಅಂತ ಎಲ್ಲ ಚಾನಲ್ ಕರಿಬೇಕು. ಆ ರೀತಿ ನಿಮ್ಮ ಟ್ಯಾಲೆಂಟ್ ತೋರಿಸಿ, ಅದೇ ನಮ್ಮ ದಿಲೀಪ್ ಸ್ಕೈಲನ್ ಅವರ ಒಂದು ಮುಂಚೂಣಿಯಲ್ಲಿ ಇದು ಇನ್ನೂ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಸೈಕೋ ಸ್ಪಿರಿಚುವಲ್ ಹಿಪ್ನೋಥೆರಪಿಸ್ಟು ಹಾಗೆ ತಂತ್ರ ಸಾಧಕ. ದಿಲೀಪ್ ಸರ್ ಚಾನೆಲ್ ಜೊತೆಗೆ ಬಹಳ ಒಂದು ನಂಟಿದೆ. ಇದು ನೋಡಿದಾಗ ಅವರ ಫೋನ್ ಸ್ಟೇಟಸ್ ಅಲ್ಲಿ ಒಂದು ವೈಬ್ರೇಷನ್ ಅಂತೀವಿ, ಏನಿದು ಅಂತ. ಇವಾಗ ಬಹಳ ಅವ್ರದ್ದು ನ್ಯೂಸ್ ಮೀಡಿಯಾದ ಇರುತ್ತೆ. ಇದು ನೋಡಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಡೆಫಿನೆಟ್ಲಿ ಫೀಲ್ ಆಯಿತು. ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ. ಇವತ್ತು ಬೆಳಗ್ಗೆ ಒಂದು ಇನ್ವಿಟೇಷನ್ ನನಗೆ ದಿಲೀಪ್ ಸರ್ ಇಂದ ಬಂದಾಗ ಬಹಳ ಖುಷಿ ಅನಿಸ್ತು, ಇಲ್ಲೆಲ್ಲ ಬಂದು ನೋಡ್ಬೇಕಾದ್ರೆ ಅಂತ. ಆ್ಯಂಡ್ ಏನು ಟ್ರೈಲರ್ ನೋಡಿದಾಗ, ಟೀಮ್ ಅಂತ ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಝೀಲ್ ಅನ್ನೋದು ಕಾಣಿಸುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಖಂಡಿತ ಇವರು ಇದೇ ಹಾರ್ಮೋನಿಯಲ್ಲಿ ಎಲ್ಲರೂ ಟೀಮ್ ವರ್ಕ್ ಮಾಡಿದ್ರೆ ಇವ್ರನ್ನ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗೆ ಸರ್ವಣ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ನರಸಿಂಹಮೂರ್ತಿ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಥ ಕಲಾವಿದರು ಬರಬೇಕು. ಇಲ್ಲಿ ಬರೀ ಹಾಸ್ಯ ಅಂತ ಕಾಣಿಸ್ಲಿಲ್ಲ, ನವರಸಗಳು ಏನಿದೆ. ಯಾಕಂದ್ರೆ ಒಂದು ಎಮೋಷನ್ಸ್ ಎಲ್ಲ ಪ್ಯಾಟ್ರನ್ನು ಚೆಕ್ ಮಾಡೋ ಎಲ್ಲ ಪ್ಯಾಟ್ರನ್ಸು ಅವರು ಒಂದೊಂದು ರೋಲ್ ನಾನು ನೋಡ್ಕೊಂಡ್ ಬಂದೆ. ಬಹಳ ಖುಷಿ ಇದೆ. ಒಳ್ಳೇದಾಗ್ಲಿ, ಶಿವಶಕ್ತಿ ಒಳ್ಳೇದು ಮಾಡಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇದು ಮಹಾನ್ ಕಿಲಾಡಿ ಅನ್ನೋದು ಯಾಕೆ ಇದು ಒಂದು ನಮ್ಮ ತಲೆಗೆ ಬಂತು ಅಂತ ಅಂದರೆ, ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಚಾನೆಲ್ ಅಂತ ನಮ್ಮ ಪುಟ್ಟರಾಜ್ ಅವ್ರು ಇಲ್ಲೇ ಕೂತಿದ್ದಾರೆ, ಅವರೇ ಅವ್ರ ಕೈಯಾರ ಓಪನ್ ಮಾಡ್ಕೊಟ್ಟಿರೋ ಚಾನಲ್ ಅದು. ಸೊ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾನೆ ಇದ್ರು. ಆಮೇಲೆ ನನ್ಗೇನೋ ಒಂದು ಥಾಟ್ ಬಂತು. ಆಮೇಲೆ ಪ್ರವೀಣ ಹತ್ರ ಹೇಳ್ದೆ, ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಪ್ರವೀಣ. ಏಕೆಂದ್ರೆ ಒಂದಷ್ಟು ವಿಷಯಗಳಿಂದ ನನಗೊಂದಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ನನ್ನ ಅವಕಾಶಗಳನ್ನ ನಾನು ಹುಟ್ಟಿಸ್ಕೋಬೇಕು. ನನ್ನ ಅವಕಾಶಗಳನ್ನ ನಾನು ಮತ್ತೆ ನಾನು ಏನು ಕಲ್ತಿದ್ದೀನಿ ಅದನ್ನ ಒಂದಷ್ಟು ಜನಕ್ಕೆ ಒಂದಷ್ಟು ಹೇಳ್ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ಪ್ರವೀಣನ ಹತ್ರ ಹೇಳ್ಕೊಂಡಾಗ ಅಪ್ಪಿ ಮಾಡೋಣ, ನಾನು ನಿನ್ನ ಅಣ್ಣನಾಗಿ ಕೊನೆಯವರೆಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ದ ಪ್ರವೀಣ. ಸೊ ಬಟ್ ಅವ್ನು ಇವತ್ತು ಸಿನಿಮಾ ಇರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಅವನಿಗೆ ಫಸ್ಟ್ದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದಾದ್ಮೇಲೆ ನಾವು ಮಹೇಶ್ ಅವ್ರ ಹತ್ರ ಹೋಗ್ತೀವಿ, ಇನ್ನೊಬ್ರು ಬೇಕು, ನಾವು ಸೀನಿಯರ್ಸ್ ಆಗಿ ಕೂರೋಣ ಅಂತ ಹೇಳಿ ನಾವು ಮಹೇಶ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಸೊ ಮಹೇಶ್ ಅವರು ಒಂದೇ ಮಾತಿಗೆ ಓಕೆ ನಾನು ಸಪೋರ್ಟಿವ್ ಆಗಿ ಬರ್ತೀನಿ ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಕಿರಣ್ ಅಬ್ವಿಯಸ್ಲಿ ಹೇಳ್ಬೇಕು, ಡೇ ಒನ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ಎಫರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಿರಣ್. ಸೊ ಎಲ್ಲ ಕೆಲಸ ಎಲ್ಲ ಅಂದ್ರೆ ಡೈರೆಕ್ಷನ್ ಅಂತ ಇಲ್ಲ, ಪ್ರೊಡಕ್ಷನ್ ಅಂತಿಲ್ಲ, ಎಲ್ಲಾ ಕೆಲಸನೂ ನಿಭಾಯಿಸ್ಕೊಂಡು ಬಂದ್ರು ನಮ್ಮ ಕಿರಣ್ ಅವರು. ಹಾಗೆ ಅದ್ರ ಜೊತೆಗೆ ನಮ್ಮ ಚಿದಂಬರ್ ಪೂಜಾರಿ ಅವರು ಜಾಯ್ನ್ ಆದ್ರು ಮೆಂಟರ್ ಆಗಿ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತಂದ್ರೆ ನಾನು ಅನ್ಕೊಂಡೆ, ಅಂದ್ರೆ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ. ಒಂದಿಷ್ಟು ಬಜೆಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಮಾಡಿ ಮುಗಿಸ್ಬಿಡೋಣ, ಅಲ್ಲೇ ಒಂದು ಸೆಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಯೂಟ್ಯೂಬ್ ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಆ ಥರದಲ್ಲಿ ಶುರು ಆಗಿದ್ದು. ಆಮೇಲೆ ನಾವು ಏನು ತಂಡ ಇದ್ದೀವಿ, ಆಮೇಲೆ ಪುಟ್ಟರಾಜು ಅವರು ಏನಾದ್ರು ಯೋಚನೆ ಮಾಡಿ ಇನ್ನ ಏನಾದ್ರು ಹೊಸದಾಗಿ ಏನಾದ್ರು ಥಿಂಕ್ ಮಾಡಿ ಅಂತ ಹೇಳಿ ಇದೊಂದು ಸ್ವಲ್ಪ ಮಾಡ್ತಿದೀವಿ, ಚೆನ್ನಾಗಿ ಮಾಡೋಣ ಅಂತ ಒಂದು ಯೋಚನೆ ಆಯ್ತು. ಆಮೇಲೆ ನಮ್ಮ ಲೊಕೇಶನ್ ಪಾರ್ಟ್ನರ್ ನಮ್ಮ ಅಕ್ಷರ ಸ್ಟುಡಿಯೋ ಗೌರಿ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಇದು ಮಹಾನ್ ಕಿಲಾಡಿ ಅಂತ ನಮ್ಮ ಮಿಂಚು ಅವರು ನಮ್ಮ ಮಗ್ಗಿ ಪುಸ್ತಕ ಸಿನಿಮಾ ಟೈಮಿಂದ ಪರಿಚಯ ಇದ್ರು. ಒಂದ್ಸಲಿ ಫೋನ್ ಮಾಡಿ ಮಹೇಶ್ ಸರ್ ಒಂದ್ಸಲಿ ನಾವು ಮಾತಾಡಬೇಕು ಸಿನಿಮಾ ಒಂದು ಪ್ರಾಜೆಕ್ಟ್ ಬಗ್ಗೆ ಅಂದಾಗ ಮಿಂಚು ಅವರು ಸರ್ ಈ ಥರ ನಾವು ಮಹಾನ್ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅವರು. ಮಿಂಚು ಅವರು ಓಕೆ ಕ್ಯಾರಿಯರ್ ಅದು ಒಂದು 2 ಎಪಿಸೋಡ್ ಶೂಟ್ ಆಗಿದೆ, ಆ ಸಾಂಗ್ ಶೂಟ್ ಮಾಡೋದು. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ತಂಡದ ಮೇಲೆ. 22 ಕಂಟೆಸ್ಟೆಂಟು ಚೆನ್ನಾಗಿ ಮಾಡ್ತಾರೆ, ಒಬ್ರಿಗಿನ ಒಬ್ಬರು ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ನಮ್ಮಲ್ಲಿ ಮಧು ಅಂತ ಒಬ್ಬ ಇದ್ದಾನೆ, ಅವನು ಅದ್ಭುತವಾಗಿ ಮಾಡ್ತಾನೆ, ಜಾಸ್ತಿ ರಸಿಕತೆ ಜಾಸ್ತಿ ಅವನಿಗೆ. ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ.
ಅಂತ ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಸರ್. ಚಿದು ಸರ್, ನೀವೊಂದೆರಡು ಮಾತು. ಗುರು ಹಿರಿಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳು. ನಾನು ಮೂಲತಃ ರಂಗಭೂಮಿ ಕಲಾವಿದ, ನೀನಾಸಮ್ಮು, ಮೈಸೂರು ರಂಗಾಯಣ, ಆಮೇಲೆ ಸ್ಕೂಲು ಕಾಲೇಜುಗಳೆಲ್ಲ ನಮ್ಮ ಮುಂಚೆ ನಾನು ನಿರ್ದೇಶನ ಮಾಡ್ತಾ ಇದ್ದೆ. ನಂತರ ಕಾಮಿಡಿ ಕಿಲಾಡಿಗಳು ಮಾಡಿದೆ. ಈಗ ಮಹಾನ್ ಕಿಲಾಡಿಯಲ್ಲಿ ಮೆಂಟರ್ ಆಗಿ ನೀನು ಬರಬೇಕು ಅಂತ ಮಿಂಚು ಅವರು ನನಗೆ ಹೇಳಿದಾಗ ಆ ಒಂದು ದೊಡ್ಡ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. ಸೊ ಹಂಗಾಗಿ ನನಗೆ ಖುಷಿಗಿಂತ ಟೆನ್ಷನ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ 22 ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ನುರಿತ ಕಲಾವಿದರಲ್ಲ, ಹೊಸದಾಗಿ ಈಗ ತಾನೇ ಬಂದಿದ್ದಾರೆ. ಸೊ ಅವರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಡೈಲಾಗ್ ಹೇಳೋದಾಗಿರ್ಬೋದು, ಪ್ರತಿ ಒಂದನ್ನು ಈ ಒಂದು 2-3 ತಿಂಗಳಲ್ಲಿ ಅವರಿಗೆ ಶನಿವಾರ ಭಾನುವಾರ 2 ದಿನ, ಯಾಕಂದ್ರೆ ಅವರು ಸ್ಕೂಲು ಕಾಲೇಜಿಗೆ ಹೋಗ್ತಿರ್ತಾರೆ, ಸ್ಕೂಲ್ ಇಲ್ಲ ಕಾಲೇಜ್ಗೆ ಹೋಗ್ತಾರೆ, ಆಮೇಲೆ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಅವರು ಸಿಗೋದು ವಾರದಲ್ಲಿ 2 ದಿನ. ಸೊ ಆ 2 ದಿನದಲ್ಲಿ ನಾವು ನಮಗೆ ಎಷ್ಟು ಗೊತ್ತೋ, ನಾನು ಎಷ್ಟು ಕಲ್ತಿದ್ದೀನೋ ಅದೆಲ್ಲದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅವರು ಮುಂದೆ ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು, ನಮ್ಮ ಒಂದು ಈ ಕಂಟೆಸ್ಟೆಂಟ್ಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ, ಅವರು ಮಿಂಚಬೇಕು ಅಂತ ನನ್ನ ಆಸೆ. ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಸರ್, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮಿಂದಲೇ ನೀವು ನಮ್ಮನ್ನ ಎಷ್ಟು ನೀವು ತೋರಿಸ್ತೀರೋ, ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರೋ, ನಾವು ಮತ್ತೆ ನಮ್ಮ ಹುಡುಗರು ಬೆಳೆಯಕ್ಕೆ ಸಾಧ್ಯ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ ಸರ್, ಗೆಸ್ಟ್ ಎಲ್ಲರಿಗೂ ನಮಸ್ತೆ ಸರ್. ಡೈರೆಕ್ಟರ್ ಆಗಿ ಈ ಶೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಆ್ಯಂಡ್ ಮೀಡಿಯಾ ಪೀಪಲ್ಸ್ ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ನನ್ನ ಮೇಲಿರಲಿ. ಈ ರಿಯಾಲಿಟಿ ಶೋನ ಡೈರೆಕ್ಟ್ ಮಾಡ್ತಾ ಇರೋದು ನಾನು. ಈ ಚಾನ್ಸ್ ಕೊಟ್ಟಿದ್ದಂಥ ಮಿಂಚು ಮೇಡಮ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ನಮ್ಮ ಶೋ ತುಂಬ ಚಿಕ್ಕ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಏನಂದರೆ ಮೇಡಮ್ ಹೇಳಿದ ಥರ ಒಂದು ಚಿಕ್ಕದಾಗಿ ಒಂದು ಸೆಟ್ ಹಾಕಿ ಮುಗಿಸೋಣ ಅಂತ ಅಂದ್ಬಿಟ್ಟು, ಬಟ್ ಮೇಡಮ್ಗೆ ಇರೋವಂಥ ಒಂದು ಒಳ್ಳೆ ಮೈಂಡ್ ಸೆಟ್ಗೆ, ಒಳ್ಳೆ ಥಾಟ್ಗೆ ಆ ಚಿಕ್ಕದು ಅನ್ನೋದು ತುಂಬ ದೊಡ್ಡದಾಗಿ ಒಂದಾಗಿ ಪ್ಲಸ್ ಆಗಿ ಹ್ಯಾಡ್ ಆಗಿ ತುಂಬ ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿ, ನಮ್ಮ ಕಂಟೆಸ್ಟೆಂಟ್ಸ್ ಬಗ್ಗೆ, ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ, ಏನಾದರೂ ಪರವಾಗಿಲ್ಲ ಅಂತ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಮೇಡಮ್ ಈಗ ಒಂದು ದೊಡ್ಡ ಲೆವೆಲ್ಗೆ ತಗೊಬಂದು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಕಂಟೆಸ್ಟೆಂಟ್ಸ್ಗಳು ಮಿನಿಮಮ್ ತುಂಬ ಆಡಿಷನ್ಸ್ ಮಾಡಿದ್ರಿ, 2 ಆಡಿಷನ್ಸ್ ಮಾಡಿದ್ರಿ. ಅದರಲ್ಲಿ ಸೆಲೆಕ್ಟ್ ಆಗಿ ಫಿಲ್ಟರ್ ಮಾಡಿ ಫೈನಲೈಸ್ ಆಗಿರೋವಂಥ 25 ಕಂಟೆಸ್ಟೆಂಟ್ಸ್. ಆ 25ಅಲ್ಲಿ 22 ಕಂಟೆಸ್ಟೆಂಟ್ಸ್ ಉಳ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಒಂದು ಈ ಥರ ಏನೋ ಮಾಡಬೇಕು ಅಂದಾಗ ತುಂಬ ಜನ ಸಪೋರ್ಟ್ ಕೇಳಿದ್ರು. ಬಟ್ ಈಗ ಅವರಿರೋ ಸಿಚುವೇಶನಲ್ಲಿ ಯಾರು ಸಪೋರ್ಟ್ ಮಾಡೋಕ್ಕೆ ಮುಂದೆ ಬಂದಿಲ್ಲ. ನಾನು ಹೇಳಿದೆ, ಮೇಡಮ್ ಸಿಂಪಲ್ ಆಗಿ ಮಾಡೋದು ಬೇಡ, ಒಂದು ದೊಡ್ಡದಾಗೆ ಮಾಡೋಣ ಅಂತ ಹೇಳಿ ಯೂಟ್ಯೂಬ್ ಓಪನ್ ಮಾಡಿ. ಸೊ ಅದರಲ್ಲಿ ಅವ್ರು ಆಡಿಷನ್ಸ್ ಎಲ್ಲ ಮಾಡಿದ್ರು. ಆಡಿಷನ್ಸ್ ಮಾಡಿ ತುಂಬ ಜನ ಫಿಲ್ಟರ್ ಮಾಡಿ ತಗೊಂಡ್ರು. ಸೊ ಅದಾದಮೇಲೆ ತುಂಬ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಇದು ಬಂತು, ಅವ್ರಿಗೆ ಸಪೋರ್ಟ್ ತುಂಬ ಜನ ಕೇಳಿದ್ದಾರೆ. ಎಷ್ಟೋ ಸ್ಟಾರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಯಾವ ಸ್ಟಾರ್ಸು ಸಡನ್ಲಿ ಮುಂದೆ ಬರಲ್ಲ. ಸೊ ಅದಕ್ಕೆ ಎಲ್ಲರೂ ಮೀಡಿಯಾಸ್ ಬಂದಿದ್ದೀರಾ, ಇದರಿಂದ ಆಗಲಿ ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ನೀವು ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಬಂದು ಮಾಡ್ತಾರೆ. ಇನ್ನೊಂದೇನು ಅಂದರೆ, ಮಿಂಚು ಮೇಡಮ್ ತುಂಬ ಸ್ಟ್ರಗಲ್ ಪಟ್ಟು ಅವರೊಬ್ಬರೇ ಇದೊಂದು ಏನು ಮಾಡ್ತಿದಾರೋ ಫ್ರಂಟ್ ಟು ಪಿನ್, ಈಗ ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಇವನ್ ನಾನು ಬಂದಿದ್ದು ಮಿಂಚು ಮೇಡಮ್ ಇದ್ದಾನೆ. ಈಗ ಸಡನ್ಲಿ ಯಾರಿಗಾದ್ರೂ ಒಬ್ರು ಸಪೋರ್ಟ್ ಮಾಡಬೇಕು ಅಂದರೆ ಹಿಂದೆ ಮುಂದೆ ನೋಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ನೋಡ್ತಾರೆ, ಏನಾಗಿದೆ ಅಂತ ಎಲ್ಲ ನೋಡ್ತಾರೆ. ಬಟ್ ನನ್ನ ಹತ್ರ ಬಂದಾಗ ನಾನು ಏನೂ ಹೇಳಿಲ್ಲ ಅವ್ರಿಗೆ, ಮ್ಯಾಮ್ ಮಾಡಿ ಮ್ಯಾಮ್, ಏನಾದರೂ ಆಗಲಿ ಸಪೋರ್ಟ್ ಮಾಡೋಣ ಅಂತ ಹೇಳಿದೆ ಅವ್ರಿಗೆ. ಹಂಗೆ ಯೂಟ್ಯೂಬಲ್ಲಿ ಮಾಡಬೇಕಂದ್ರೆ ಇವಾಗ ನೀವೆಲ್ಲ ಕೇಳಿದ್ರಿ, ಇದನ್ನ ಮಿನಿ ಸ್ಯಾಟಲೈಟ್ ಅಂದರೆ ಡಿಜಿಟಲ್ ಸ್ಯಾಟಲೈಟ್ಗೆ ಒಂದು ಲೋಕಲ್ ಚಾನಲ್ಸ್ಗೂ ಮಾತಾಡ್ತಿದ್ದೀವಿ. ಆದಷ್ಟು ಏನಾದರೂ ಆ ಥರ ಆಯಿತು ಅಂದರೆ ಅದಕ್ಕೂ ರಿಲೀಸ್ ಮಾಡೋಷ್ಟು ಮಾತಾಡ್ತಿದ್ದೀವಿ. ನೋಡೋಣ, ಯೂಟ್ಯೂಬ್ ಅಲ್ಲದೇ ಯಾರಾದರೂ ನಮ್ಮ ತುಂಬ ಜನಕ್ಕೆ ಅಪ್ರೋಚ್ ಮಾಡ್ತಿದ್ದೀವಿ. ಅದಾಯಿತು ಅಂದರೆ ಸೊ ಅಲ್ಲೂ ರಿಲೀಸ್ ಮಾಡೋ ಅಂಥ ಪ್ಲ್ಯಾನ್ ಇದೆ. ಮುಂದಿನ ದಿನದಲ್ಲಿ ಇನ್ನೂ ಒಂದು ಸ್ವಲ್ಪ ದೊಡ್ಡ ಲೆವೆಲ್ಗೆ ಮಾಡಬೇಕು ಅಂತ ನಾನು ತುಂಬ ಸತಿ ಮಿಂಚು ಮೇಡಮ್ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಇವನ್ ದಿಲೀಪ್ ಸರ್ ಹತ್ರನೂ ತುಂಬ ಸತಿ ಹೇಳ್ತಾ ಇರ್ತೀನಿ, ಸರ್ ಇನ್ನೂ ದೊಡ್ಡದಾಗಿ ಏನಾದರೂ ಮಾಡೋಣ ಸರ್, ಸುಮ್ಮನೆ ಯೂಟ್ಯೂಬ್ ಲೆವೆಲ್ಗೆ ಮಾಡೋದು ಬೇಡ ಅಂತ. ಇವನ್ ಕಂಟೆಂಟ್ಸು ಅಷ್ಟೇ 27 ಜನ ಇದ್ದಾರೆ. ಪಾಪ ಅವರು ತುಂಬ ಕಷ್ಟಪಟ್ಟು ಏನೋ ಮಾಡ್ತಿದ್ದಾರೆ. ಅವ್ರಿಗೆಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಕ್ದಂಗೆ ಐತಿ ಇಲ್ಲಿ. ಸೊ ನಮ್ಮ ಸರ್ ಹೇಳಿದ್ರು, ಎಲ್ರಿಗೂ ಇಲ್ಲಿ ನೋಡಿದ್ರವ್ರಿಗೆಲ್ರಿಗೂ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೆ, ಯಾಕಂದರೆ ಇದರಿಂದ ಆದರೂ ಗುರ್ಸ್ಕೊಂಡು ಇದು ಮಾಡಿದ್ರು. ಯಾಕಂದರೆ ಈಗ ಅವರೊಂದು ಚಾನ್ಸ್ಗೆ ಹೋಗ್ಬೇಕಂದ್ರೆ ಆಡಿಷನ್ಸ್ ಮಾಡಬೇಕು, ಲುಕ್ ಟೆಸ್ಟ್ ಮಾಡಬೇಕು, ಇದೆಲ್ಲ ಸಡನ್ಲಿ ಆಗಲ್ಲ.
ಸರ್ ಇಲ್ಲಿ ನೋಡಿದ ತಕ್ಷಣ ಹೇಳಿದ್ರು ವಿತೌಟ್ ಆಡಿಷನ್ ಇಲ್ಲ ನಿಮ್ಗೆ ಹಂಗೆ ತಗೊಂತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆ ಥರ ಹೇಳಿದ್ದಕ್ಕೆ. ಅಟ್ಲೀಸ್ಟ್ ಅವ್ರಿಗಾದ್ರೂ ಅವಕಾಶ ಸಿಕ್ತು. ಸರ್ ನಮ್ಮ ಉದ್ದೇಶ ಇಷ್ಟು ಸಿಂಪಲ್ ಇಷ್ಟೇ, ಇದರಿಂದ ಏನೋ ಮಾಡಬೇಕು ಅಂತ ಮಾಡ್ತಿಲ್ಲ ಶೋ. ಮಿಂಚು ಮೇಡಮ್ದು ನಮ್ದಾಗಿರ್ಬೋದು ಉದ್ದೇಶ ಅಷ್ಟೇ, ಕಲಾವಿದ್ರು ಮುಂದೆ ಬರಬೇಕು, ಹೊಸ ಹೊಸ ಕಲಾವಿದ್ರು ನಮ್ಮ ಇಂಡಸ್ಟ್ರಿಗೆ ಬರಬೇಕು, ಬೆಳಿಬೇಕು ಅಂತ ಒಂದು ಆಸೆ ಸರ್. ಅದೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮೀಡಿಯಾಸ್ ಅವ್ರು ಬಂದಿದ್ದೀರಾ, ಎಲ್ಲರೂ ಮಿಂಚು ಮೇಡಮ್ಗೆ ಒಳ್ಳೊಳ್ಳೆ ತಮ್ನೇಲ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತೀರಂತ ಕೇಳ್ಕೊತೀನಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.